Hello students, welcome to RS Chemistry. So NEET 2024 ಎಕ್ಸಾಮಿನೇಷನ್ಗೆ ಫಾರ್ಮನ್ನು ಹಾಕೋದಕ್ಕೆ ಲಾಸ್ಟ್ ಡೇಟ್ ಇವತ್ತಿನವರೆಗೆ ಇತ್ತು, 9ನೇ ತಾರೀಕು ಮಾರ್ಚ್. ಸೊ ಈ ಒಂದು ನೋಟಿಫಿಕೇಷನ್ ಎಲ್ಲ ಕಡೆ ಹರಿದಾಡ್ತಿರುವಂಥದ್ದು. ಸೊ NEET 2024 ರಿಜಿಸ್ಟ್ರೇಷನ್ ಏನಿದೆ ಆನ್ಲೈನ್ ಅಪ್ಲಿಕೇಶನ್, ಅದರ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂಥೇಳಿ. ಸೊ ಇದು ಇನ್ನೂ ಕೂಡ NTA NEET ವೆಬ್ಸೈಟಲ್ಲಾಗಿರ್ಬೋದು ಅಥವಾ NTA ವೆಬ್ಸೈಟಲ್ಲಾಗಿರ್ಬೋದು, ಅಫಿಷಿಯಲಿ ಬಂದಿಲ್ಲ. ಸೊ ಮೇ ಬಿ ಇದು ನಿಜಾನೇ ಆಗಿರ್ಬೋದು, ಯಾಕಂದರೆ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾರ್ಯಾರು ಈಗೊಂದು 4-5 ದಿನದಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅವರಿಗೆ ಇಮೇಲ್ಗೆ OTP ಬರ್ತಾ ಇಲ್ಲ, ಅದರ ಇಶ್ಯೂ ಕಾಣಿಸ್ತಾ ಇದೆ. ಫೈನಲ್ ಆಗಿ ಸಬ್ಮಿಟ್ ಮಾಡುವಂಥ ಸಮಯದಲ್ಲಿ ಮೊಬೈಲಿಗೂ ಕೂಡ OTP ಬರ್ತಾ ಇಲ್ಲ ಕೆಲವೊಂದು ಸಾರಿ. ಇವೆಲ್ಲ OTP ಇಶ್ಯೂ ಇರೋದಕ್ಕೆ ವಿದ್ಯಾರ್ಥಿಗಳು ಕೂಡ ಡೆಫಿನೆಟ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನೋದು ಒಂದು ಆಶ್ಚರ್ಯಕರ ವಿಷಯ ಅಂತೂ ಅಲ್ಲ. ಸೊ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪ್ರಕಾರ 16ನೇ ಮಾರ್ಚ್ವರೆಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ರಿಸೀವಿಂಗ್ ಫೀಸ್ ಆನ್ಲೈನ್ 16 ಮಾರ್ಚ್ 11:50 ತನಕ ಟೈಮನ್ನು ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಇದರಲ್ಲಿ ಕೊಟ್ಟಿರುವಂಥದ್ದು ಡೇಟ್ಸ್ ಫಾರ್ ದ ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್, ಅಡ್ವಾನ್ಸ್ ಇಂಟಿಮೇಷನ್ ಆಫ್ ಎಕ್ಸಾಮಿನೇಷನ್ ಸಿಟಿ, ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಮತ್ತು ಡಿಕ್ಲರೇಷನ್ ಆಫ್ ರಿಸಲ್ಟ್ ಯಾವ್ಯಾವಾಗ ಇರ್ತದೆ ಅನ್ನೋದನ್ನು ಸೊ ಮುಂಬರುವಂಥ ದಿನಗಳಲ್ಲಿ ನೋಟಿಫಿಕೇಷನ್ನ ನೀಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅನ್ನೋದನ್ನು ಕೂಡ ಹೇಳಿರುವಂಥದ್ದು. ಸೊ ಇದು ಒನ್ ಟೈಮ್ ಅಪಾರ್ಚುನಿಟಿ ಆಗಿರ್ತದೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು NEET ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಇದು ಲಾಸ್ಟ್ ಅವಕಾಶ ಆಗಿರ್ತದೆ, ಕೊನೆಯ ಅವಕಾಶ ಆಗಿರ್ತದೆ. ನೀವು ಇದರ ಸದುಪಯೋಗವನ್ನು ಪಡಿಸ್ಕೊಂಡು ಸೊ ನೀವು ನಿಮ್ಮ NEET ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ. ಸೊ ಇದು ಅಫಿಷಿಯಲಿ ಇನ್ನೂ ಕೂಡ ಬಂದಿಲ್ಲ. ಅದು ಅಲ್ಲದೆ ಕೆಳಗಡೆ ಇಲ್ಲೇನು ಡಾಕ್ಟರ್ ಸಾಧನಾ ಪರಾಶರ್ ಅವರ ಸೈನ್ ಇಲ್ಲೇನಿದೆ, ಈ ಸೈನ್ ಕೂಡ ಹಿಂದಿನ ಎಲ್ಲ ಇನ್ಫಾರ್ಮೇಷನ್ ನೋಟಿಫಿಕೇಷನಲ್ಲಿ ಇರೋವಂಥ ಸೈನ್ ರೀತಿ ಇಲ್ಲ. ಅಂದರೆ ಇದು ನಾನು ಫೇಕ್ ಅಂತ ಹೇಳ್ತಾ ಇಲ್ಲ. ಸೊ ಸೈನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಫೇಕ್ ನ್ಯೂಸ ನಿಜ ನ್ಯೂಸ ಅನ್ನೋದು ನಿಮಗೆ ನೋಟಿಫಿಕೇಷನ್ NTA ವೆಬ್ಸೈಟಲ್ಲಿ ಬಂದ ಮೇಲೆ ಗೊತ್ತಾಗ್ತದೆ. ಅದನ್ನು ಬಂದ ಮೇಲೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಡೆಫಿನೆಟ್ ಆಗಿ ಇದು ಎಕ್ಸ್ಟೆಂಡ್ ಅಂತೂ ಆಗೇ ಆಗ್ತದೆ. ಯಾಕಂತಂದರೆ ಈ OTP ಇಶ್ಯೂ ಅಥವಾ ಈ ರಿಜಿಸ್ಟ್ರೇಷನ್ ಮಾಡುವ ಕೆಲವೊಂದಷ್ಟು ಪ್ರಾಬ್ಲಮ್ಗಳನ್ನು ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಎಕ್ಸ್ಟೆಂಡ್ ಅಂತೂ ಆಗೇ ಆಗ್ತದೆ. 16ನೇ ತಾರೀಕು ಎಕ್ಸ್ಟೆಂಡ್ ಅಂಥೇಳಿ ನೋಟಿಫಿಕೇಷನ್ ಬಂದಿರುವಂಥದ್ದು. ಆದ್ರಂತೂ ಭಾಳ ಒಳ್ಳೆಯದಾಯಿತು. ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕ್ಕೊಂಡ್ಬಿಡಿ. ಸೊ ಇದೇನಾದರೂ ಫೇಕ್ ಅಂತ ಆಗಿದ್ರೆ, ಯಾಕಂದರೆ ನನಗೂ ಒಂದು ಸ್ಮಾಲ್ ಡೌಟ್ ಇದೆ. ಇಲ್ಲಿ ಸೈನ್ ಏನಿದೆ ಡಾಕ್ಟರ್ ಸಾಧನಾ ಪರಾಶರ್ ಅವ್ರದ್ದು ಸೈನು, ಸೀನಿಯರ್ ಡೈರೆಕ್ಟರ್ ಎಕ್ಸಾಮಿನೇಷನ್ ಏನಿದೆ, ಅದು ಸ್ವಲ್ಪ ಹಿಂದಿನ ಒಂದು ರೀತಿ ಇಲ್ಲ, ಸ್ವಲ್ಪ ಚೇಂಜ್ ಆಗಿದೆ. ಮೇ ಬಿ ಮೂಡ್ ಚೇಂಜ್ ಆಗಿಬಿಟ್ಟು ಸೈನ್ ಏನಾದ್ರು ಚೇಂಜ್ ಆಗಿರ್ಬೋದು. ಇರಲಿ, ಅದರ ಬಗ್ಗೆ ನಾವು ಕಮೆಂಟ್ ಮಾಡೋದು ಬೇಡ. ಸೊ ಇದು 100% ಅಫಿಷಿಯಲ್ ಆಗಿ ಬಂದಿರೋದಂತೂ ಅಲ್ಲ, ಬಟ್ ವಾಟ್ಸಪ್ಗಳಲ್ಲಿ ಇದು ಹರಿದಾಡ್ತಾ ಇದೆ. ನಿಜನೂ ಆಗಿರ್ಬೋದು, ನಿಜ ಆಗಿಲ್ಲ ಅಂದ್ರಂತೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಜ ಆಗಿದ್ದರೆ ಡೆಫಿನೆಟಾಗಿ ಸೊ NTA ವೆಬ್ಸೈಟಲ್ಲಾಗಿರ್ಬೋದು ಅಥವಾ NTA NEET ಎಕ್ಸಾಮಿನೇಷನ್ ವೆಬ್ಸೈಟಲ್ಲಾಗಿರ್ಬೋದು ಬಂದೇ ಬರ್ತದೆ. ಸೊ ಅದನ್ನು ನೋಡೋಣಂತೆ. ಬಟ್ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವೇನಾದರೂ ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಮುಂಬರುವಂಥ ದಿನಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಈಗ ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಹಾಕಿಬಿಡಿ. 16ನೇ ತಾರೀಕು ತನಕ ಟೈಮನ್ನು ನೀಡಿರುವಂಥದ್ದು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.